ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಯೋಗಿ ವರ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ. ತುಂಬ ಕೆಮ್ಮು ಬಂದಾಗ, ಶೀತ ಬಂದಾಗ ಸುಮಾರು ಮೆಡಿಸಿನ್ಸ್ನ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಆದರೂ ಕೆಮ್ಮು ಕಡಿಮೆ ಆಗಿಲ್ಲ ಅಂದರೆ ಯಾವ ರೀತಿಯಾಗಿ ನಾವು ಕೆಮ್ಮನ್ನು ಕಡಿಮೆ ಮಾಡ್ಕೊಳ್ಬೋದು ಮನೆಯಲ್ಲೇ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಿಕ್ಕ ಮಕ್ಕಳಿಗೆ ಕೆಮ್ಮು ಅನ್ನೋದು ಸ್ಟಾರ್ಟ್ ಆದರೆ ನಮಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಮನೇಲಿ. ಏನಪ್ಪ ಮಾಡೋದು, ಕೆಮ್ಮು ವಾಸಿ ಆಗ್ತಾ ಇಲ್ಲ ಅಂತ ಅನಿಸ್ಬಿಡುತ್ತೆ. ಕೆಮ್ಮಿ ಅವ್ರಿಗೆ ಎದೆಯೆಲ್ಲ ನೋವು ಬರುವಷ್ಟು ಕೆಮ್ಮು ಬಂದ್ಬಿಡುತ್ತೆ. ಒಂದೊಂದು ಸಲ ವಾರ ಪೂರ್ತಿ ಕೆಮ್ತಾನೆ ಇರ್ತಾರೆ, 2 ವಾರ ಆದ್ರೂ ಕೆಮ್ಮು ವಾಸಿನೇ ಆಗಿರಲ್ಲ. ಮತ್ತು ನಿದ್ದೆ ಸಹ ಮಾಡೋದಕ್ಕಾಗಲ್ಲ, ಏನು ಊಟನೂ ತಿನ್ನೋದಕ್ಕಾಗಲ್ಲ. ಅವ್ರಿಗೆ ಮಾತಾಡಿದ್ರೆ ಕೆಮ್ಮು, ಕೂತ್ರೆ ಕೆಮ್ಮು, ನಿಂತರೆ ಕೆಮ್ಮು ಅನ್ನೋ ರೀತಿ ಆಗ್ಬಿಡುತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಹಾಗಾಗಿ ಮನೇಲೇ ಇದಕ್ಕೆ ಒಂದು ಸೊಲ್ಯೂಷನ್ನ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಇದು ನಾನು ಎಕ್ಸ್ಪೀರಿಯನ್ಸ್ಡ್, ನಾನು ಹೇಗೆ ಮಾಡ್ತೀನಿ ಕೆಮ್ಮಿಗೆ ಕಂಟ್ರೋಲ್ ಮಾಡೋದಕ್ಕೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೆಮ್ಮು ಬಂದಾಗ ಫಸ್ಟ್ ನಾವು ಡಾಕ್ಟರ್ನ ಕನ್ಸರ್ನ್ ಮಾಡ್ತೀವಿ. ಅವ್ರು ಕೊಡೋವಂಥ ಟಾನಿಕ್ಸ್ ಆಗಿರ್ಬೋದು ಎಲ್ಲನೂ ಮಕ್ಕಳಿಗೆ ಕೊಡ್ತೀವಿ, ಅದು ಓಕೆ. ಡಾಕ್ಟರ್ ಕನ್ಸರ್ನ್ ಮಾಡಿದ್ಮೇಲೆ ಅವರು ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ನ ನಾವು ಫಾಲೋ ಮಾಡ್ತೀವಿ. ಮತ್ತು ಓಮ್ ರೆಮಿಡೀಸ್ ಚಿಕ್ಕ ಮಕ್ಕಳಿಗೆ ತುಂಬ 3 ವರ್ಷ ಒಳಗಡೆ ಇರೋಂಥ ಮಕ್ಕಳಿಗೆ ಓಮ್ ರೆಮಿಡೀಸ್ನ ಕೆಲವರು ಕೊಡ್ತಾ ಇರ್ತಾರೆ. ಸೊ ಒಬ್ಬರು ಒಂದೊಂದು ಮಕ್ಕಳಿಗೆ ಒಂದೊಂದು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಸೊ ಆದರೂ 3 ವರ್ಷದ ಮೇಲೆ ಪಟ್ಟಂಥ ಮಕ್ಕಳಿಗೆ ತುಂಬ ಏನೇ ಮಾಡಿದ್ರೂ ಕೆಮ್ಮು ಕಡಿಮೆ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಇದು ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ. ಸೊ ಖಂಡಿತವಾಗ್ಲೂ ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಯೂಸ್ಫುಲ್ ಖಂಡಿತವಾಗ್ಲೂ ಆಗುತ್ತೆ. ಇದು ನಾನು ಎಕ್ಸ್ಪೀರಿಯನ್ಸ್ಡ್ ಬೇಸ್ಡ್ ಮೇಲೆ ನಾನು ಫಾಲೋ ಮಾಡ್ತಿರೋಂಥ ಮೆಥಡಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಮೊದಲನೇದಾಗಿ ಕೆಮ್ಮು ಕೋಲ್ಡ್ ಏನಕ್ಕೆ ಆಗಿದೆ ಮಗುಗೆ ಅಂತ ನಾವು ಮನೇಲೇ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಏನಾದರೂ ಫುಡ್ ಚೇಂಜಸ್ ಆಗಿದೆಯಾ, ಅಥವಾ ನೀರ್ದೇನಾದರೂ ಸಮಸ್ಯೆ ಇದೆಯಾ, ಸೊ ಕ್ಲೈಮೇಟ್ ಹೊರಗಡೆ ಹೇಗಿದೆ, ಸ್ಕೂಲಲ್ಲಿ ಎನ್ವೈರ್ನ್ಮೆಂಟ್ ಯಾವ ಥರ ಇದೆ, ಮಕ್ಕಳಿಗೆ ಏನಾದರೂ ಜ್ವರ ಬಂದಿದ್ದರೆ ಸ್ಪ್ರೆಡ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಸೊಲ್ಯೂಷನ್ನ ನಾವು ಹುಡ್ಕೋಬೇಕಾಗತ್ತೆ. ಸುಮ್ಮನೆ ಸಿರಪ್ಸ್ ಹಾಕ್ತಾಯಿದ್ದೀವಿ, ಓಮ್ ರೆಮಿಡೀಸ್ ಕೊಡ್ತಾಯಿದ್ದೀವಿ ಅಂತ ನಾವು ಕೊಟ್ಟಿದ್ದನ್ನೇ ಕೊಡ್ತಾಯಿದ್ರೆ ಮಕ್ಕಳಿಗೆ ಸಿರಪ್ಸ್ ಕುಡಿದು ಬಾಯೆಲ್ಲ ಕಸರೆ ರೀತಿ ಆಗ್ಬಿಟ್ಟಿರುತ್ತೆ. ಸೊ ಅವರು ಊಟನೂ ಮಾಡೋದಕ್ಕೆ ಹಾಕಲ್ಲ. ಸೊ ಇದೆಲ್ಲ ಮಕ್ಕಳಿಗೆ ಆಗ್ತಿರುತ್ತಲ್ವ. ಸೊ ಹಾಗಾಗಿ ಇದಕ್ಕೆಲ್ಲ ಒಂದು ಕಂಟ್ರೋಲ್ಗೆ ಕೆಮ್ಮು ಬರಬೇಕು ಅಂದರೆ ನಾನು ಫಾಲೋ ಮಾಡ್ತಿರೋದು ಏನಪ್ಪ ಅಂದರೆ, ಡಾಕ್ಟರ್ ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ಸ್ ಜೊತೆಗೆ ನಾನು ಇದನ್ನು ಎಕ್ಸ್ಟ್ರಾ ರೀತಿಯಾಗಿ ನಾನು ಯೂಸ್ ಮಾಡ್ತೀನಿ. ಸೊ ಇದು ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೋದಾ ಅಂತ ಕೇಳಿಕೊಂಡು ನಾನು ಇದನ್ನು ಮಾಡ್ತಿರೋದು. ಸೊ ನೀವು ಡಾಕ್ಟರ್ ಕನ್ಸರ್ನ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ಬೋದಾ ಅಂತ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಆನಂತರ ಇದನ್ನು ಬಳಸಿ. ಇದೊಂದು ಇಂಪಾರ್ಟೆಂಟ್ ಹೇಳಬೇಕಾಯಿತು. ಸೊ ಕೆಮ್ಮು ಶೀತ ಎಲ್ಲ ಇದ್ದಾಗ ಮಕ್ಕಳಿಗೆ ಉಸಿರಾಟ ತೊಂದರೆ ತುಂಬ ಇರುತ್ತೆ. ಹಾಗಾಗಿ ಸೊ ಅದ್ರ ಬಗ್ಗೆ ಹೇಗೆ ಕ್ಯೂರ್ ಮಾಡ್ಕೊಳ್ತೀನಿ ನಾನು ಮನೆಯಲ್ಲಿ ಅಂತ ತಿಳಿಸ್ಕೊಡ್ತೀನಿ ಈಗ. ಸೊ ಇದು ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಇದ್ರ ನೇಮ್ ಬಂದು ನೆಬ್ಯುಲೈಸರ್. ಸೊ ಇದು ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಾಗ, ಕಾಫ್ ಇದ್ದಾಗ ಚಿಕ್ಕ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಮನೆಯಲ್ಲಿ ಈ ಥರ ಒಂದು ಮಿಷಿನ್ ನಾವು ಇಟ್ಕೊಂಡಾಗ ತೀರಾ ಕೆಮ್ಮು ಶೀತ ಎಲ್ಲ ಬಂದಾಗ ಮಕ್ಕಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಉಸಿರಾಟ ತೊಂದರೆ ಆದಾಗ ನೈಟ್ ಹೊತ್ತು ತುಂಬ ಕಷ್ಟಪಡ್ತಿರ್ತಾರೆ ನಿದ್ದೆ ಮಾಡೋದಕ್ಕೆ ಅಲ್ವಾ. ಹಾಗಾಗಿ ಇದೊಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಯೂಸ್ಫುಲ್ ಆಗಿದೆ. ನಾನು ಯೋಗೇಶ್ಗೆ ಇದೇ ರೀತಿಯಾಗಿ ಕೊಡ್ತಿರ್ತೀನಿ ನಮ್ಮ ಮನೆ ಮಗುಗೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಮಿಷಿನ್ ಬಗ್ಗೆ ಹೇಗೆ ಅಸೆಂಬಲ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಈಗ ನಾನು ಹೇಳ್ತೀನಿ. ಸೊ ಒಂದೊಂದಾಗೆ ಇದು ಈ ರೀತಿಯಾದಂಥ ಔಟ್ಲುಕ್ ನಿಮಗೆ ಕಾಣುತ್ತೆ. ಈ ರೀತಿ ಓಪನ್ ಕ್ಲೋಸ್ ಮಾಡ್ಕೋಬೋದು. ಮತ್ತು ಇದು ಪ್ಲಗ್ ಕೊಟ್ಟಿರ್ತಾರೆ ನಮಗೆ ಪವರ್ ಅಟ್ಯಾಚ್ ಮಾಡೋದಕ್ಕೆ. ಸೊ ಮತ್ತು ಇದು ಒಂದು ಮಾಸ್ಕ್ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಈ ಪೈಪ್ ರೀತಿ ಏನಿರುತ್ತೆ ಅದನ್ನು ನಾವು ಇಲ್ಲಿ ಒಂದು ಸ್ವಿಚ್ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್, ಅದಕ್ಕೆ ನಾನು ಇಲ್ಲಿ ಅದ್ರ ಪಕ್ಕ ಒಂದು ಚಿಕ್ಕದಾಗಿ ಹೋಲ್ ರೀತಿ ಕೊಟ್ಟಿರ್ತಾರೆ, ಅದಕ್ಕೆ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ಇನ್ಸ್ಟ್ರಕ್ಷನ್ಸ್ ಪ್ರತಿಯೊಂದು ನೀವು ತೊಗೊಂಡಾಗ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ನೀವು ಒಂದೊಂದಾಗೆ ಮಾಡಿಕೊಂಡ್ರೆ ಆಯಿತು. ಸೊ ಈಗ ನಾನು ಅದಕ್ಕೆ ಅಟ್ಯಾಚ್ ಮಾಡಿ ಪವರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಗ್ರೀನ್ ಲೈಟ್ ಆನ್ ಆಗುತ್ತೆ ನಾವು ಪವರ್
ಆನ್ ಮಾಡಿದಾಗ ಸೊ ಇದೊಂದು ಪವರ್ ಅದೇ ಪೈಪಲ್ಲಿ ಇನ್ನೊಂದು ಹೆಜ್ಜಲ್ಲಿ ನಮಗೆ ಕಪ್ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಇದೇ ನಮಗೆ ಮೇನ್ ಇಲ್ಲಿ ಬೇಕಾಗಿರೋದು. ಸೊ ಈ ಕಪ್ಪಿಗೆ ನಾವು ಈ ರೀತಿಯಾದಂಥ ಇದು ಟ್ಯಾಬ್ಲೆಟ್ ರೀತಿಯಾಗಿ ಕಾಣುತ್ತೆ ನಮಗೆ. ಇದ್ರೊಳಗಡೆ ಜೆಲ್ ರೀತಿಯಾಗಿ ಲಿಕ್ವಿಡ್ ಥರ ಇರುತ್ತೆ. ಸೊ ಅದು ಬೇಕು ನಮಗೆ. ಸೊ ಸ್ಟೀಮ್ ಟ್ಯಾಬ್ಲೆಟ್ ಅಂತ ಸಿಗುತ್ತಲ್ಲ ದೊಡ್ಡೋರಿಗೆಲ್ಲ, ನಾವು ಕೋಲ್ಡ್ ಎಲ್ಲ ಆದಾಗ ಉಸಿರು ಕಟ್ಟಿದಾಗ ಎಲ್ಲ ಬಿಸಿ ಮಾಡಿ ಹಾಬಿ ಹಿಡಿತೀವಲ್ಲ, ಅದನ್ನೆಲ್ಲ ಮಕ್ಕಳಿಗೆಲ್ಲ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಬಿಸಿ ಏನಲ್ಲ, ಸುಮ್ಮನೆ ಒಂದು ಉಗುರು ಬೆಚ್ಚಗೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡಿ, ಸೊ ಈ ಕಪ್ಪಿಗೆ ಎಷ್ಟು ಬೇಕೋ ಅಷ್ಟನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ? ಸೊ ನೋಡಿ, ಈ ರೀತಿಯಾಗಿ ಫಸ್ಟ್ ನೀರನ್ನ ಹಾಕ್ಕೊಂಡು ನಾವೇನು ಕ್ಯಾಪ್ಸಲ್ ತೋರಿಸಿದ್ನಲ್ಲ ಟ್ಯಾಬ್ಲೆಟ್ ರೀತಿಯಾಗಿ, ಅದನ್ನು ನಾನೀಗ ಒಂದು ಸೇಫ್ಟಿ ಪಿನ್ನಿಂದ ಅದರಲ್ಲಿರೋಂಥ ಜೆಲ್ ಬೇಕಲ್ಲ, ಹಾಗಾಗಿ ಅದನ್ನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತೋರಿಸ್ತೀನಿ ನಾನು ನಿಮಗೆ. ಸೊ ಈ ರೀತಿಯಾಗಿ ಗ್ರೀನಾಗಿ ಇರುತ್ತೆ ಅದು ಟ್ಯಾಬ್ಲೆಟು. ನೀವು ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ, ಎಲ್ಲ ಕಡೆ ಅವೈಲಬಲ್ ಇರುತ್ತೆ. ಸೊ ದೊಡ್ಡವ್ರಿಗಾದರೆ ನಾನು ಹೇಳ್ದಾಗೆ ಹಾಬಿ ರೀತಿಯಾಗಿ ಹಿಡಿತೀವಿ ಕೋಲ್ಡ್ ಆದಾಗಲ್ಲ. ಸೊ ಮಕ್ಕಳಿಗೆ ಕಷ್ಟ ಆಗುತ್ತೆ ಆ ರೀತಿ ಮಾಡಿದಾಗ. ಸೊ ಇದು ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ನಾನು ಇದೇ ರೀತಿಯಾಗಿ ಮಾಡೋದು. ಸೊ ಈಗ ಮಕ್ಕಳಿಗೆ ಮನೆಯಲ್ಲಿ ತುಂಬ ಕೆಮ್ಮಿದಾಗ ಇದೊಂದು ಬೆಸ್ಟ್ ವೇ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇದೊಂದು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಬಿಟ್ರೆ ಸೇಫು. ಮತ್ತು ಚಳಿಗಾಲದಲ್ಲೆಲ್ಲ ತುಂಬ ಕಫ ಆಗುತ್ತೆ ಮಕ್ಕಳಿಗೆ, ಕೋಲ್ಡ್ ರೀತಿ ಆಗುತ್ತೆ, ಏನೇ ಮಾಡಿದ್ರೂ ಕಡಿಮೆ ಆಗ್ತಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ವೇ ಅಂತಲೇ ಹೇಳ್ತೀನಿ. ಸೊ ಈಗ ಅದನ್ನು ಹಾಕಿಬಿಟ್ಟು ಮೇಲೆ ಒಂದು ಕ್ಯಾಪ್ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಅಟ್ಯಾಚ್ ಮಾಡಿ ಪವರ್ನ ಈಗ ನಾನು ಆನ್ ಮಾಡಿದ್ದೀನಿ. ಸೊ ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ, ಹಾಬಿ ರೀತಿಯಾಗಿ ಬರ್ತಾ ಇದೆ. ಸೊ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಕಫ ಎಲ್ಲ ಆಚೆ ಒಂಥರ ಕೆಮ್ಮು ಎಲ್ಲ ಬರುತ್ತೆ, ಕಫ ಎಲ್ಲ ಹೊರಗಡೆ ಹಾಕುತ್ತೆ. ಸೊ ಹಾಗಾಗಿ ನಾನೊಂದು ಕ್ಲಾತ್ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಏನಾದರೂ ಕಫ ಬಂದರೆ ಅವನು ಅಲ್ಲೇ ಹುಗ್ಗಿಲಿ ಅಂತ ಹೇಳಿ. ಸೊ ನಿಮಗೆ ಹಾಬಿ ರೀತಿಯಾಗಿ ಕಾಣ್ತಿದೆ. ಸೊ ನೀರು ನೀವು ಚೆಕ್ ಮಾಡ್ಕೊತಾ ಇರಬೇಕು, ಖಾಲಿ ಆಗ್ತಿರುತ್ತೆ ಅದು. ಈಗ ನಾವು ನೀರು ಅದು ಹಾಕಿದ್ನಲ್ಲ ಕ್ಯಾಪ್ಗೆ, ಅದು ರೊಟೇಟ್ ಆಗ್ತಿದೆ. ಸೊ ಅದು ರೊಟೇಟ್ ಆಗ್ತಿದ್ದಂಗೆ ಮೇಲ್ಗಡೆ ನಮಗೆ ಒಂದು ಆಬಿ ರೀತಿಯಾಗಿ ಬರುತ್ತೆ. ಆ ಆಬಿನ ನಾವು 2 to 3 ಮಿನಿಟ್ಸ್ ಆದರೂ ಬಾಯಿ ಹತ್ರ ಇಡಬೇಕು. ಸೊ ಆ ಆಬಿನೆಲ್ಲ ಒಳಗಡೆ ಉಸಿರನ್ನ ಒಂದ್ಸಲ ತೊಗೊಂಡು ಮತ್ತು ಬಿಡೋ ಥರ ಅವ್ರಿಗೆ ಹೇಳ್ತಾ ಇರಬೇಕು ಮಕ್ಕಳಿಗೆ. ಸೊ ಇದು ಮಾಡೋದ್ರಿಂದ ಒಳಗಡೆ ಏನು ಕಫ ಇದೆ ಅದೆಲ್ಲ ಹೊರಗಡೆ ಬರುತ್ತೆ. ಅವನು ಕೆಂಬುಟ್ಟು ಅಲ್ಲೇ ಹೋಗಿತಾನ ರೀಸನಿಂದ ಬಟ್ಟೆ ಅಲ್ಲೇ ಹಾಕಿದ್ದೀನಿ. ಸೊ ಇದಕ್ಕೆ ಕ್ಯಾಪ್ಗೆ ನೀವು ಮಾಸ್ಕ್ ಕೂಡ ಕೊಟ್ಟಿರ್ತಾರೆ, ಮಾಸ್ಕ್ ಕೂಡ ಹಾಕಿ ಅಟ್ಯಾಚ್ ಮಾಡ್ಬೋದು. ಅವನು ಚಿಕ್ಕ ವಯಸ್ಸಲ್ಲಿ ಮಾಸ್ಕ್ ಹಾಕ್ಕೊಳಕ್ಕೆ ಭಯಪಡ್ತಾ ಇದ್ದ, ಬಟ್ ಈಗಂತೂ ನೋಡಿ ಮಾಸ್ಕ್ ಹಾಕ್ಕೊಂಡು ನಾನು ಈ ರೀತಿಯಾಗಿ ಮಾಡ್ತಿದ್ದೀನಿ. ಹೊಗೆ ರೀತಿಯಾಗಿ ನೀರೆಲ್ಲ ಎವಾಪರೇಟ್ ಆಗಿ ಅದು ಹೊಗೆ ರೀತಿಯಾಗಿ ಬರುತ್ತೆ, ಅದು ಮೇಯ್ನಾಗಿ ಬೇಕು. ಸೊ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ನೀವು ಟ್ವೈಸ್ ಮಾಡಬೇಕು. ಬೆಳಗ್ಗೆ ಮತ್ತು ಸಂಜೆ ಮಕ್ಕಳಿಗೆ ಮಲಗೋಕ್ಕಿಂತ ಮುಂಚೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ್ರೆ ಸೊ ಅದೆಲ್ಲ ಕಫ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಮೋಷನ್ಗೆ ಹೋದಾಗ ಕಫ ಎಲ್ಲ ಅದರಲ್ಲಿ ಕ್ಲಿಯರ್ ಆಗುತ್ತೆ. ಸೊ ತುಂಬಾ ಬೆಸ್ಟ್ ಇದು ವೇ ಅಂತಲೇ ಹೇಳ್ಬೋದು. ತುಂಬ ತೀರಾ ಕೆಮ್ಮಿದಾಗ ಇದನ್ನು ಫಾಲೋ ಮಾಡಿ. ಈ ಮಿಷಿನ್ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ಕೂಡ ನಾವು ನೀಟ್ನೆಸ್ಸಾಗಿ ಮೇಂಟೈನ್ ಮಾಡ್ಕೋಬೇಕು. ಮತ್ತು ಇದು ಯೂಸ್ ಮಾಡಿಕೊಂಡಾಗ ಒಬ್ಬರು ಯೂಸ್ ಮಾಡಿದ್ದಾರೆ, ನೆಕ್ಸ್ಟು ಬೇರೆಯವರು ಯೂಸ್ ಮಾಡೋ ಹಾಗಿಲ್ಲ. ಸೊ ಅದನ್ನು ಕ್ಲೀನ್ ಮಾಡಿ ಇಡಬೇಕು ಬಿಸಿನೀರಲ್ಲಿ. ಸ್ವಲ್ಪ ಇದನ್ನೆಲ್ಲ ಹಾಕಿ ವಿಮ್ ಜೆಲ್ಲೆಲ್ಲ ಹಾಕಿಬಿಟ್ಟು ವಾಶ್ ಮಾಡಿ ಎತ್ತಿಡಬೇಕಾಗತ್ತೆ. ಪ್ರತಿ ಸಲ ಇದು ಯೂಸ್ ಮಾಡಿದಾಗ ವಾಶ್ ಮಾಡಿ ಇದರ ಮೇಂಟೆನೆನ್ಸ್ ಕ್ಲೀನಾಗಿ ನೋಡಿಕೊಂಡು ಅನಂತರ ಬೇರೆಯವರು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಇದನ್ನು ನಾವು ನೀರಲ್ಲಿ ಈ ಮಿಷನ್ನ ತೊಳೆಯೋದಾಗಲಿ ಆ ರೀತಿಯಲ್ಲೆಲ್ಲ ಮಾಡಬಾರ್ದು. ಸುಮ್ಮನೆ ಒಂದು ಕ್ಲಾತಿಂದ ಇದ್ರ ಮೇಲೆ ಡಸ್ಟ್ ಏನಾದರೂ ಇತ್ತಂದರೆ ಕ್ಲೀನ್ ಮಾಡ್ಕೋಬೋದು. ಆ ಪೈಪ್ ಮತ್ತು ಕ್ಯಾಪ್ ಏನಿದೆ ಅದನ್ನು ನಾವು ಸ್ವಲ್ಪ ಬಿಸಿನೀರಿಗೆ ಹಾಕಿ ವಾಶ್ ಮಾಡಿ ಆನಂತರ ಬೇರೆಯವರು ಯೂಸ್ ಮಾಡ್ಕೋಬೋದು. ಸೊ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನೀವು ಏನಾದರೂ ಹೊಸೊಬ್ಬರು ತಗೋಬೇಕು ಅಂತ ಅಂದ್ಕೊತಿದ್ರೆ ದಯವಿಟ್ಟು ಡಾಕ್ಟರ್ನ ಒಂದ್ಸಲ ಕನ್ಸರ್ನ್ ಮಾಡಿ ಆನಂತರ ಉಪಯೋಗಿಸೋದು ತುಂಬಾ ಉತ್ತಮ. ಅದರಲ್ಲೂ ನಾವು ಮಕ್ಕಳಿಗೆ ಮಾಡ್ತಿರೋದ್ರಿಂದ ಏನಾದರೂ ಒಂದು
ಸೈಡ್ ಎಫೆಕ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ನಮಗೋಸ್ಕರ ನಮ್ಗೊತ್ತು ಅಂತ ಎಲ್ಲ ಮಾಡೋ ಹಾಗಿಲ್ಲ. ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ಡಾಕ್ಟರ್ ಪರ್ಮಿಷನ್ ಕೊಟ್ಟಾದಮೇಲೆ ಮಕ್ಕಳಿಗೆ ನೀವು ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ಬೋದು. ಇದು ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಬಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆನಂತರ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಸೊ ನಾನು ಪ್ರತಿ ಸಲ ಏನಾದರೂ ಹುಷಾರಿಲ್ದಿದ್ದಾಗ ನಾನು ಯೂಸ್ ಮಾಡ್ತೀನಿ ಇದನ್ನು, ಮತ್ತು ಮಗುಗೂ ಕೊಡ್ತೀನಿ, ಈ ರೀತಿಯಾಗಿ ಮಾಡ್ತೀನಿ. ಸೊ ತುಂಬ ಕೆಮ್ಮಿದ್ದಾಗ ತುಂಬ ಕಂಟ್ರೋಲ್ಗೆ ಬಂದಿದೆ ನನಗೆ. ಇದು ತುಂಬ ಯೂಸ್ಫುಲ್ ಆಗಿದೆ ಇದರಿಂದ. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಾಗಿತ್ತು. ಸೊ ಗೊತ್ತಿರಲ್ಲ ತುಂಬ ಜನಕ್ಕೆ ಅನ್ನೋರಿಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶೀತ ಆದಾಗ ಆಟೋಮೆಟಿಕ್ಕಾಗಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಕೆಮ್ಮಿಂದ ಜ್ವರ ಈ ರೀತಿಯಾದಂಥ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಅಲ್ವಾ. ಸೊ ಕೆಮ್ಮಿ ಅವ್ರಿಗೆ ಎದೆ ನೋವೇ ರೀತಿಯಾಗಿ ಆಗ್ಬಿಡುತ್ತೆ. ತುಂಬ ಎದೆ ನೋವು ಅಂತ ಕೆಮ್ತಾ ಇದ್ದರೆ ಜಾಸ್ತಿ ಎದೆ ನೋವು ಕಾಣಿಸ್ಕೊಳೋಂಥ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ನಾವು ಫಸ್ಟ್ ಡೇನೇ ಈ ರೀತಿಯಾದಂಥ ಪ್ರಿಕಾಷನ್ಸ್ನ ನಾವು ತೊಗೊಂಡ್ರೆ ಮನೆಯಲ್ಲೇ ಕೆಮ್ಮು ತೀರಾ ಆಗೋದನ್ನು ಕಡಿಮೆಯಲ್ಲೇ ನಾವು ವಾಸಿ ಮಾಡಿಕೊಂಡ್ರೆ ಬೆಸ್ಟ್ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಲ್ಲದೆ ನಾನು ಮನೆಯಲ್ಲೇ ಹೋಮ್ ರೆಮಿಡೀಸ್ ಕೆಮ್ಮಿಗೆ ಮಾಡೋದು ಹೇಗೆ ಅಂತ ನಮ್ಮ ಚಾನಲ್ನಲ್ಲಿ ಇದೆ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ. ತುಂಬ ಯೂಸ್ಫುಲ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಎಲ್ಲನೂ ಈಗಿರೋಂಥ ಸಿಚುವೇಷನಲ್ಲಿ. ಸೊ ಪ್ರಿಕಾಷನ್ಸು ಫಸ್ಟೇ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ವೀಡಿಯೋಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.